ಇನ್ನು ಕೆಲ ತಿಂಗಳುಗಳಲ್ಲಿ ಜಾರ್ಖಂಡ್ ವಿಧಾನಸಭೆ ಚುನಾವಣೆ ಘೋಷಣೆ ಆಗುತ್ತೆ. ಈಗ ಜಾರ್ಖಂಡ್ ನಲ್ಲಿ INDA ಮೈತ್ರಿಕೂಟ, ಜಾರ್ಖಂಡ್ ಮುಕ್ತಿ ಮೋರ್ಚಾ ಮತ್ತೆ ಕಾಂಗ್ರೆಸ್ ಇಲ್ಲಿ ಅಧಿಕಾರದಲ್ಲಿದೆ. ಬಿಜೆಪಿ ವಿರೋಧ ಪಕ್ಷವಾಗಿದೆ. ಜಾರ್ಖಂಡ್ನ ಹಾಲಿ ಮುಖ್ಯಮಂತ್ರಿ ಹೇಮಂತ್ ಸೊರೇನ್ ಮೊನ್ನೆ ಒಂದಷ್ಟು ದಿನ ಜೈಲಿಗೆ ಹೋಗಿದ್ದಾಗ ಚಂಪೈ ಸೊರೇನ್ ಮುಖ್ಯಮಂತ್ರಿ ಆಗಿದ್ರು. ಜೈಲಿಂದ ಹೇಮಂತ್ ಸೊರೇನ್ ವಾಪಸ್ ಬಂದ ತಕ್ಷಣ ಚಂಪೈ ಸೊರೇನ್ ತಮ್ಮ CM ಕುರ್ಚಿಯನ್ನ ಹೇಮಂತ್ ಸೊರೇನ್ಗೆ ಬಿಟ್ಕೊಟ್ರು. ಇದಾದ್ಮೇಲೆ ಇದೀಗ ಚಂಪೈ ಸೊರೇನ್ ಹೊಸ ಪಕ್ಷವನ್ನು ಘೋಷಣೆ ಮಾಡಿದ್ದಾರೆ. ಒಂದು ವಾರದಿಂದ ಚರ್ಚೆ ಇತ್ತು, ಬಿಜೆಪಿ ಸೇರ್ತಾರೆ, JMM ತೊರಿತಾರೆ ಅಂತ. ಹೌದು, JMM ಅನ್ನ ತೊರೆದಿದ್ದಾರೆ, ಹೊಸ ಪಕ್ಷವನ್ನ ಘೋಷಣೆ ಮಾಡಿದ್ದಾರೆ. ಚಂಪೈ ಸೊರೇನ್ ಈಗ ನಿಮ್ಗೆ ಗೊತ್ತಿಲ್ಲ, ಈ ಜಾರ್ಖಂಡ್ ಅಲ್ಲಿ ಒಟ್ಟು 81 ವಿಧಾನಸಭಾ ಕ್ಷೇತ್ರ ಬರುತ್ತೆ. ಅಧಿಕಾರಕ್ಕೆ ಬರಬೇಕು ಅಂತಂದ್ರೆ 42 ಸ್ಥಾನಗಳು ಬೇಕು, ಅಂದ್ರೆ ಬಹುಮತಕ್ಕೆ 42 ಸ್ಥಾನ. ಕಳೆದ ಬಾರಿ ಜಾರ್ಖಂಡ್ ಮುಕ್ತಿ ಮೋರ್ಚಾ JMM 30 ಸ್ಥಾನ, ಕಾಂಗ್ರೆಸ್ 16, ರಾಷ್ಟ್ರೀಯ ಜನತಾ ದಳ RLD 1, ಕಾಂಗ್ರೆಸ್ ಬೆಂಬಲದಿಂದ ಹೇಮಂತ್ ಸೊರೇನ್ CM ಆಗಿದ್ರು. ಬಿಜೆಪಿ 25 ಸ್ಥಾನ, ಜಾರ್ಖಂಡ್ ವಿಕಾಸ್ ಮೋರ್ಚಾ 3, ಪಕ್ಷೇತರ ಸದಸ್ಯರು ಒಟ್ಟು 6 ಸ್ಥಾನಗಳ ಗೆಲುವನ್ನು ಸಾಧಿಸಿದ್ರು. ಈಗ ಸ್ವತಂತ್ರವಾಗಿ ಬಿಜೆಪಿ ಅಧಿಕಾರಕ್ಕೆ ಬರುತ್ತಾ ಅನ್ನೋ ಪ್ರಶ್ನೆ ಸಹಜವಾಗಿ ಕಾಡುತ್ತೆ. ಆದರೆ JMM ಸ್ಪ್ಲಿಟ್ ಆಗಿರ್ತಕ್ಕಂಥದ್ದು ಬಿಜೆಪಿಯ ನಿರೀಕ್ಷೆಗಳನ್ನ ಜಾಸ್ತಿ ಮಾಡಿದೆ. ಚಂಪೈ ಸೊರೇನ್ ಬಿಜೆಪಿ ಸೇರೋದಕ್ಕಿಂತ ಹೊಸ ಪಕ್ಷವನ್ನ ಘೋಷಣೆ ಮಾಡೋದು ಒಳ್ಳೇದು ಅಂತ ಅನ್ನೋ ಕಾರಣಕ್ಕೆ ಅವ್ರು ಘೋಷಣೆ ಮಾಡಿದ್ದಾರೆ. ಒಂದ್ ಮಾತು ಹೇಳಿದ್ರು, ನಾನು CM ಆಗಿದ್ದಾಗ ಏನೇನು ಜಾರಿ ಮಾಡಿದ್ದೆ ಆ ಎಲ್ಲಾ ಯೋಜನೆಗಳನ್ನ ಹೇಮಂತ್ ಸೊರೇನ್ ನನ್ನನ್ನು ಹೇಳದೆ ನಿಲ್ಲಿಸಿದ್ದಾರೆ. ಸೊ ಇದು ನನಗೆ ಬಹಳ ಅವಮಾನ ಆಗುವಂತ ಸನ್ನಿವೇಶ. ಈ ಕಾರಣಕ್ಕೆ ನಾನು ಹೊಸ ಪಕ್ಷವನ್ನ ಘೋಷಣೆ ಮಾಡಿ, ನನಗೆ ನನ್ನ ಮುಂದೆ ಆಯ್ಕೆ ಇದ್ದಿದ್ದು ನಿವೃತ್ತಿ, ಮತ್ತೊಂದ್ ಕಡೆ ಹೋಗೋದು, ಇಲ್ಲ ಹೊಸ ಪಕ್ಷ ಅಂತ. ಹಾಗಾಗಿ ನಾನು ಹೊಸ ಪಕ್ಷವನ್ನ ಘೋಷಣೆ ಮಾಡಿದ್ದೇನೆ ಅಂತ. ನಿಮ್ಗೆ ಗೊತ್ತಿರಲಿ, ಚಂಪೈ ಸೊರೇನ್ ಇಡೀ ಜಾರ್ಖಂಡ್ ನಲ್ಲಿ ತುಂಬಾ ಪ್ರಭಾವಿ ಅಲ್ಲದಿದ್ದರು, ಮುಖ್ಯಮಂತ್ರಿ ಆಗಿದ್ರು. ಆದರೆ ಕೊಲ್ಲಾನ್ ಪ್ರದೇಶದ 12 ಕ್ಷೇತ್ರಗಳ ಮೇಲೆ ಚಂಪೈ ಸೊರೇನ್ ಅವರ ಪ್ರಭಾವ ಇದೆ. ಚಂಪೈ ಸೊರೇನ್ ಅವರ ಈ ಒಂದು ಬಂಡಾಯ JMM ಪಕ್ಷಕ್ಕೆ ದೊಡ್ಡ ಹೊಡೆತ ಅಂತ ಹೇಳ್ಬೋದು. ನಿಮ್ಗೆ ಕ್ಲೀನ್ ಇಮೇಜ್ ಇದೆ. ಜೊತೆಗೆ ಆ ಭಾಗದಲ್ಲಿ ಏನು ಚಂಪೈ ಸೊರೇನ್ ತಮ್ಮ ಕೊಲ್ಲಾನ್ ಪ್ರದೇಶದ 12 ಸ್ಥಾನಗಳಲ್ಲಿ ತುಂಬಾ ಪ್ರಭಾವ ಆಗಿರೋ ಕಾರಣ ಬಿಜೆಪಿ ಜೊತೆ ಏನಾರ ಮೈತ್ರಿ ಆದರೆ ಒಂದಷ್ಟು ಲಾಭ ಆಗುತ್ತೆ. ಜೊತೆಗೆ ವಿರೋಧಿಗಳನ್ನ ಸ್ಪ್ಲಿಟ್ ಮಾಡ್ದಂಗಾಯ್ತು ಬಿಜೆಪಿ ಲೆಕ್ಕಾಚಾರದಲ್ಲಿ. JMM 2 ಓಳಾಗುತ್ತೆ, ಅಂದ್ರೆ ಲೈಕ್ ಇವ್ರದೊಂದು 12 ಕ್ಷೇತ್ರದಲ್ಲಿ ಪ್ರಭಾವ ಇರೋ ಕಾರಣ ಹೆಚ್ಚು ಕಮ್ಮಿ ಒಂದು 20% ಕ್ಷೇತ್ರಗಳಲ್ಲಿ ಇವರ ಪ್ರಭಾವ ಸಹಜವಾಗಿದ್ದೇ ಇದೆ ಚಂಪೈ ಸೊರೇನ್. ಇದೀಗ ಮುಂಬರುವ ವಿಧಾನಸಭಾ, ಈ ವರ್ಷದ ಅಂತ್ಯದಲ್ಲಿ ವಿಧಾನಸಭೆ ಚುನಾವಣೆ ಇದೆ. ಸೊ ಇದು INDA ಮೈತ್ರಿಕೂಟಕ್ಕೆ ದೊಡ್ಡ ಹೊಡೆತ ಅಂದ್ರೆ ತಪ್ಪಾಗೋದಿಲ್ಲ. ಬಿಜೆಪಿ ಪ್ಲಸ್ ಅದರ ಮಿತ್ರ ಪಕ್ಷ ಚಂಪೈ ಸೊರೇನ್ ಪಾರ್ಟಿ ಮೈತ್ರಿ ಮಾಡಿಕೊಂಡಂತ ಪಕ್ಷದಲ್ಲಿ NDAಗೆ ಜಾರ್ಖಂಡ್ ಲಾಭ ಆಗಬಹುದು ಅನ್ನೋದು ಸದ್ಯದ ಸನ್ನಿವೇಶ. ಹಾಗಾಗಿ INDA ಮೈತ್ರಿಕೂಟ ಲೋಕಸಭೆಯಲ್ಲಿ ದೊಡ್ಡ ಗೇನ್ ಕಾಣಿತ್ತು, ಅಂದ್ರೆ ಲೈಕ್ ಇಡೀ ದೇಶಾದ್ಯಂತ ಬಂದಾಗ ಕಳೆದ ಬಾರಿಗಿಂತ ಹೆಚ್ಚು ಸ್ಥಾನ ಬಂದಿತ್ತು. ಆದರೆ ಜಾರ್ಖಂಡ್ ಅಲ್ಲಿ ಹಾಲಿ INDA ಸರ್ಕಾರ ಇದೆ, ಮೈತ್ರಿಕೂಟದ ಸರ್ಕಾರ ಇದೆ, ಹೇಮಂತ್ ಸೊರೇನ್ ಇದ್ದಾರೆ ಕಾಂಗ್ರೆಸ್ JMM ಮೈತ್ರಿಕೂಟದ ಮುಖ್ಯಮಂತ್ರಿಯಾಗಿ. ಬಟ್ ಮತ್ತೆ ಆ ಸರ್ಕಾರ ರಿಪೀಟ್ ಆಗೋದು ಬಹುತೇಕ ಡೌಟ್ ಅನ್ನೋ ನಡುವೆ ಚಂಪೈ ಸೊರೇನ್ ಪಕ್ಷ ಸಪರೇಟ್ ಪಕ್ಷ ಮಾಡಿರ್ತಕ್ಕಂಥದ್ದು ಕಾಂಗ್ರೆಸ್ ಮತ್ತೆ JMMಗೆ ದೊಡ್ಡ ಹೊಡೆತ ಅಂತ ಹೇಳ್ಬೋದು. ತಾವೇನ್ ಹೇಳ್ತೀರಿ ಈ ಬೆಳವಣಿಗೆ ಬಗ್ಗೆ? ಕಾಮೆಂಟ್ ಮಾಡಿ ತಿಳಿಸಿ. ಧನ್ಯವಾದ. ಇದು ಕರ್ನಾಟಕ ಟಿವಿ, ಕನ್ನಡಿಗರ ಧ್ವನಿ.